ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಶ್ರೀಗಂಧದ ಗುಡಿ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಸಂಚಿಕೆ ಶುರುವಿನಲ್ಲಿ ಮಯೂರ ಚಂದನ ಮನೆಯಿಂದ ಹೊರಗಡೆ ಕಾಯ್ತಾ ಇರಬೇಕಾದ್ರೆ ಆ ಟೈಮಿಗೆ ಸರಿಯಾಗಿ ಹರಿ ಕಾಲ್ ಮಾಡ್ತಾನೆ. ಮಹಿ ಎಲ್ಲಿದ್ದೀರೋ, ಸರ್ಟಿಫಿಕೇಟ್ ಎಲ್ಲ ತೊಗೊಂಡ್ರಾ, ಹೊರಟಿದ್ದೀರ ತಾನೇ ಅಂತ ಹರಿ ಕೇಳಬೇಕಾದ್ರೆ ಈ ಕಡೆ ಮಯೂರ್ ಹೇಳ್ತಾನೆ, ಇನ್ನೂ ಇಲ್ಲ ಅಣ್ಣ, ಇಲ್ಲೇ ಇದ್ದೀವಿ. ಆಗ ಅಲ್ಲೇನೋ ಮಾಡ್ತಾ ಇದ್ದೀರಾ ನೀವು? ಅಲ್ಲ, ಅವ್ರಿನ್ನೂ ಸರ್ಟಿಫಿಕೇಟ್ ತಂದುಕೊಟ್ಟಿಲ್ವಾ? ನೀನು ಚಂದನ ಅವ್ರ ಜೊತೆ ಇದೆ ತಾನೇ, ಅವ್ರ ಜೊತೆ ನೀನು ಇದೆಯಾ ತಾನೇ ಅಂತ ಹರಿಶ್ಚಂದ್ರ ಕೇಳ್ತಾರೆ. ಅಣ್ಣ, ಅತಿಗೆ ಒಳಗೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಮಯೂರು ಹೇಳ್ತಿರ್ಬೇಕಾದ್ರೆ ಈ ಕಡೆ ಹರಿಗೆ ಯೋಚನೆ ಆಗೋಗುತ್ತೆ. ಆಗ ನೀನು ಯಾಕೋ ಅವರೊಬ್ಬರನ್ನ ಒಳಗಡೆ ಕಳಿಸ್ದೆ, ನೀನೆಲ್ಲಿ ಸಾಯ್ತಾ ಇದೀಯಾ? ಹರಿ ಕೇಳಬೇಕಾದ್ರೆ ಮಯೂರು ಹೇಳ್ತಾನೆ, ನಾನೆಲ್ಲಣ್ಣ ಹೋಗ್ಲಿ, ಮನೆ ಹೊರಗಡೆನೇ ನಿಂತಿದ್ದೀನಿ. ಮಯೂರು ಹೇಳ್ತಾನೆ, ಆಗ ಸರಿಯಾಗಿ ಬರುತ್ತೆ ಕಣೋ ನನ್ನ ಬಾಯಿಗೆ, ಹೊರಗಡೆ ನಿಂತ್ಕೊಳ್ಳೋದಕ್ಕ ನಿನ್ನನ್ನು ಅಲ್ಲಿ ಕಳಿಸಿರೋದು, ಒಳಗಡೆ ಹೋಗೋಕೆ ಏನೋ ನೀನು ದೊಡ್ಡ ರೋಗ. ಹರಿ ಕೇಳ್ತಾನೆ, ನಾನು ಒಳಗಡೆ ಹೋಗೋಣ ಅಂತಾನೆ ಹೋದೆ. ಮನೆ ಬಾಗ್ಲತ್ರನೇ ಬಂದು ನಿಂತಿದ್ರು, ಅದರಲ್ಲಿ ಒಬ್ಬರು ರಾಕ್ಷಸಿ ಥರ ಇದ್ರು. ನಾನು ಒಳಗಡೆ ಕಾಲು ಹಿಡ್ತಿದ್ದ ಹಾಗೆ ಅವರು ಕೋರೆ ಹಲ್ಲು ತೆಗೆದ್ರು. ಆಮೇಲೆ ನಾನೇ ಅತಿಗೆಗೆ ನೀವು ಒಳಗಡೆ ಹೋಗಿ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ಸಮಾಧಾನಪಡಿಸಿ ಅವ್ರನ್ನ ಕಳಿಸಿದೆ ಅಂತ ಮಯೂರ್ ಹೇಳ್ತಾನೆ. ಮಯಿ, ಅವರು ಒಳಗಡೆ ಹೋಗಿ ಎಷ್ಟೊತ್ತಾಯ್ತೋ ಅಂತ ಹರಿ ಕೇಳ್ತಾನೆ. ತುಂಬ ಟೈಮ್ ಆಯಿತು, ಒಳಗಡೆ ಏನು ಮಾತಾಡ್ತಾ ಇದ್ದಾರೋ ಗೊತ್ತಿಲ್ಲ ಅಂತ ಮಹಿ ಹೇಳ್ತಾನೆ. ಆಗ ಏನಾದರೂ ಪ್ರಾಬ್ಲಮ್ ಆದರೆ ಭಯ ಆಗ್ತಾಯಿದೆ ಕಣೋ ಅಂತ ಹರಿಶ್ಚಂದ್ರ ಹೇಳಬೇಕಾದ್ರೆ ಮಹಿ ಹೇಳ್ತಾನೆ, ಅಣ್ಣ ಹಾಗೇನೂ ಆಗಲ್ಲ, ಅದಕ್ಕೆ ಬಂದ ತಕ್ಷಣ ನಿನಗೆ ಕಾಲ್ ಮಾಡಿಸ್ತೀನಿ. ಈ ಕಡೆ ಚಂದನನ ತೋರಿಸ್ತಾರೆ. ಚಂದನನ ಸರ್ಟಿಫಿಕೇಟ್ ಎಲ್ಲ ಸುಟ್ಟಾಗಿರಬೇಕಾದ್ರೆ ಅದನ್ನ ನೋಡಿ ಅಳ್ತಾ ಕೂತಿರ್ತಾಳೆ. ದಾಸ್ ಹೇಳ್ತಾರೆ, ನೀನು ಇಲ್ಲಿಂದ ಹೋದ್ಮೇಲೂ ಏನು ಪ್ರಯೋಜನ ಆಗಲ್ಲ. ಆಗ ದಾಕ್ಷಾಯಣಿ ಹೇಳ್ತಾರೆ, ಅತ್ತಿ ಸಾಕು, ಒಳಗಡೆ ಹೋಗಿ ಮುಖ ತೊಳಿ ಹೋಗು, ಹೇಳಿ ಕೇಳಿಸ್ತೇನೆ, ಹೋಗು ಅಂದೆ. ದಾಸು, ಏನು ನೋಡ್ತಾ ಇದೀಯ, ಅವಳನ್ನ ಹಿಡ್ಕೊ ಅವಳನ್ನ ಅಂತ ಹೇಳ್ತಾರೆ. ಚಂದನನ ಕೈ ಹಿಡ್ಕೊಂಡಿರ್ತಾರೆ. ಕೈ ಹಿಡ್ಕೊಂಡಿರೋದನ್ನು ಬಿಡಿಸ್ಕೊಂಡು ಚಂದು ಅವ್ರ ತಂದೆ ಹತ್ರ ಹೋಗಿ, ನಿನ್ನ ಮಗಳ ಭವಿಷ್ಯನ ಸುಟ್ಟಾಕ್ಬಿಟ್ಟೆ ಅಂತ ಗೆದ್ಬಿಟ್ಟೆ ಅಂದ್ಕೊಂಡ್ಯಾ? ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮುಂದೆ ಬೆಳೆದು ತೋರಿಸ್ತೀನಿ. ಇಷ್ಟು ದಿನ ನಿನ್ನ ಪಾಲಿಗೆ ನಾನು ಸತ್ತು ಹೋದೆ ಅಂತ ಹೇಳ್ತಾ ಇದ್ರಲ್ವಾ, ಇವತ್ತಿಂದ ನೀವೆಲ್ಲರೂ ನನ್ನ ಪಾಲಿಗೆ ಸತ್ತು ಹೋದ್ರಿ. ನೀನು ನನ್ನಪ್ಪ ಅಂತ ಹೇಳ್ಕೊಳ್ಳೋದಕ್ಕೂ ನನಗೆ ಅವಮಾನ ಆಗ್ತಾ ಇದೆ. ಛೀ, ಏನೇ ನಿಮ್ಮ ಅಪ್ಪನಿಗೆ ಎದುರು ಮಾತಾಡ್ತಾ ಇದೀಯಾ ನಿನ್ನ ಅಂತ ಹೊಡೆಯೋಕ್ಕೆ ಅಂತ ದಾಕ್ಷು ಹೋದಾಗ ಚಂದನ ಅದನ್ನು ತಡೀತಾರೆ. ಚಂದು ಹೇಳ್ತಾಳೆ, ಯಾಕಮ್ಮ ನಿನಗೆ ಚುರು ಅಂತ ಇದೆಯಾ? ಗಂಡನ ಪರ ವಹಿಸ್ಕೊಂಡು ಮಾತಾಡ್ತಾ ಇದೀಯಾ? ನೀನು ಗಂಡ ಮಾಡಿರೋ ಮಹಾನ್ ಕಾರ್ಯನ ನಾನು ಸಾಯೋವರೆಗೂ ಮರೆಯಲ್ಲ. ಇನ್ನು ಮುಂದೆ ನಿಮ್ಮ ಮುಖ ನೋಡೋದಕ್ಕೂ ನಾನು ಬರಲ್ಲ. ಆಗ ದಾಸ್ ಹೇಳ್ತಾರೆ, ನೀನು ಎಲ್ಲೋದ್ರೂ ಪ್ರಯೋಜನ ಇಲ್ಲ, ನೀನು ಎಲ್ಲಿಗೆ ಹೋಗು, ನಮ್ಮ ಹತ್ರನೇ ಬಂದು ಭಿಕ್ಷೆ ಬಿಡಬೇಕು. ಯಾಕೆ ಹೇಳು, ನಿನ್ನ ಡಾಕ್ಯುಮೆಂಟ್ಸ್ ಎಲ್ಲ ಸುಟ್ಟು ಬೂದಿ ಆಗೋಯ್ತು. ಆಗ ಚಂದು ಹೇಳ್ತಾರೆ, ನಿನ್ನ ಕಾಲು ಕೆಳಗೆ ಇರೋ ಬುದ್ಧಿ ಅಷ್ಟೇ ಯೋಚನೆ ಮಾಡೋದು. ಏನು ಅಂದ್ಕೊಂಡಿದೀಯ ವಿದ್ಯೆ ಅಂದರೆ? ನೀವೆಲ್ಲ ಸೇರಿ ನನ್ನ ಸರ್ಟಿಫಿಕೇಟ್ನ ಸುಟ್ಟಿರ್ಬೋದು, ಆದರೆ ನನ್ನ ವಿದ್ಯೆ ಯಾವಾಗಲೂ ಅಮರ. ನಾನು ಸೋತಿರ್ಬೋದು, ಆದರೆ ಸತ್ತಿಲ್ಲ. ನನ್ನ ಕೈಲಿ ಏನೂ ಆಗಲ್ಲ ಅಂತ ಅಂದ್ಕೊಂಡಿದ್ದೀರಲ್ವಾ? ನನಗೆ ಮುಖ ತೋರಿಸೋದಕ್ಕೆ ನಿಮಗೆಲ್ಲ ನಾಚಿಕೆ ಆಗಬೇಕು. ಹಾಗೆ ಬದುಕು ತೋರಿಸ್ತೀನಿ. ಸ್ವಾರ್ಥಕ್ಕೋಸ್ಕರ ಬದುಕ್ತಾ ಇರೋ ಮನೆಯವ್ರ ಮುಂದೆ ತಮ್ಮ ಕನಸನ್ನ ಬಲಿ ಕೊಟ್ಟು ಬದುಕ್ತಿರೋ ಎಲ್ಲ ಹೆಣ್ಮಕ್ಳಿಗೂ ಈ ಚಂದನ ಮಾದರಿಯಾಗಿ ನಿಲ್ತಾಳೆ. ಈ ಬೂದಿನ ಭದ್ರವಾಗಿ ಬೀರೂಲಿ ಇಟ್ಕೊಳ್ಳಿ, ನಾನೇನಂತ ತೋರಿಸಿದ ಮೇಲೆ ನಿಮಗೆ ಬೇಕಾಗುತ್ತೆ. ಆಗ ದಾಸ್ ಹೇಳ್ತಾರೆ, ಓಹೋಹೋ ಶುಭಾಷಿತ, ನೀನು ಈ ವಿದ್ಯೆ ಕಲ್ತಿರೋದು ಅಪ್ಪನ ದುಡ್ಡಿನಿಂದಾನೆ. ನಿನಗೆ ಇಷ್ಟು ರೋಷ ಆವೇಶ ಎಲ್ಲ ಇದ್ರೆ ಅವ್ರು ಕಲಿಸಿರೋದನ್ನು ಬಿಟ್ಟು ನೀನು ಸ್ವಂತ ಏನಾದರೂ ಕಲ್ತಿ ನೀನು ಸಾಧಿಸಿ ತೋರಿಸು, ನಾವೆಲ್ಲರೂ ಸಂತೋಷ ಪಡ್ತೀವಿ. ಚಂದು ಹೇಳ್ತಾಳೆ, ಮಕ್ಕಳಿಗೆ ಕಲಿಸೋದು ಹೆತ್ತವ್ರ ಕರ್ತವ್ಯ ಅಂತ ಅಂದ್ಕೊಂಡಿದ್ದೆ, ಅದು ತ್ಯಾಗದ ಲಿಸ್ಟಿಗೆ ಬರುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು. ಅಷ್ಟಿದ್ರೆ ನೀನ್ಯಾಕೆ ಅಪ್ಪನ ದುಡ್ಡಲ್ಲಿ ಮೆರಿತಾ ಇದೀಯಾ? ಅವ್ರು ಕಲಿಸಿದ್ನ ಯೂಸ್ ಮಾಡದೆ ಜೀವನ ಮಾಡೋ ಧೈರ್ಯ ನಿನಗಿದೆಯಾ? ಓದಿಸಿದ್ದು ಅವರಾದರೆ ಓದಿದ್ದು ನಾನು. ನನ್ನ ವಿದ್ಯೆನ ಬಳಸ್ಕೊಳ್ಳೋ ಅಧಿಕಾರ ನನಗಿದೆ. ಮೇಡಮ್ ಅವರೇ, ಅಧಿಕಾರದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಯಾಕೆಂದರೆ ಆಸ್ತಿಲಿ ಏನಾದರೂ ಪಾಲು ಕೇಳೋ ಪ್ಲಾನ್ ಇದೆಯಾ? ಹಾಗಂತ ದಾಸ್ ಕೇಳಿದಾಗ ಚಂದು ಹೇಳ್ತಾರೆ, ಯಾರಿಗೆ ಬೇಕು ನೀನು ಕಿತ್ತೋಗಿರೋ ಆಸ್ತಿ? ನಿಮ್ದೇನು ಬೇಡ ಅಂತಾನೆ ನಾನು ಮನೆ ಬಿಟ್ಟು ಹೋಗಿದ್ದು. ಇಷ್ಟು ದಿನ ನಿಮಗೆಲ್ಲ ಅವಮಾನ ಮಾಡಿಬಿಟ್ಟೆ ಅಂತಂದು ಸುಮ್ಮನೆ ಅಳ್ತಾ ಕೂತಿದ್ದೆ. ನನಗೆ ಆ ಗಿಲ್ಟ್ ಕಾಡ್ತಾ ಇತ್ತು. ನಾನು ತಪ್ಪು ಮಾಡಿದೆ ಅಂತ ನನಗೆ ಸ್ವಲ್ಪನೂ ಬೇಜಾರಿಲ್ಲ. ಈಗ ಅನ್ನಿಸ್ತಾ ಇದೆ ನಾನು ಮಾಡಿದ್ದೆ ಸರಿ ಅಂತ. ತಾಯಿಯಾಗಿ ಮಾತಾಡೋ ಯೋಗ್ಯತೆನೇ ನೀನು ಕಳ್ಕೊಂಬಿಟ್ಟೆ. ನಾನು ನಿನ್ನ ನಂಬಿ ಮನೆಗೆ ಬಂದೆ, ನೀನು ಇವ್ರ ಥರನೇ ನಡ್ಕೊಂಬಿಟ್ಟೆ. ಅಮ್ಮನ ನೀನು ತುಂಬ ಥ್ಯಾಂಕ್ಸ್. ಇನ್ಮೇಲಿಂದ ಈ ಚಂದನ ನಿಮ್ಗೆ ಯಾರೂ ಅಲ್ಲ. ನನ್ನ ಜೀವನ ನೋಡಿಕೊಂಡು ನೀವು ಹೊಟ್ಟೆ ಹೊರ್ಕೊಂಡು ನನ್ನ ಹುಡ್ಕೊಂಡು ನೀವು ಬರ್ತೀರಾ ಅಂಥ ಟೈಮ್ ಬಂದೇ ಬರುತ್ತೆ, ನೋಡ್ತಾ ಇರಿ ಅಂತ ಹೇಳಿ ಎಲ್ರಿಗೂ ಚಾಲೆಂಜ್ ಹಾಕಿ ಹೊರಗಡೆ ಬಂದ್ಬಿಡ್ತಾಳೆ ಚಂದನ. ಮಹಿ ಚಂದು ಬರ್ತಿದ್ದ ಹಾಗೆ ನಡಿ ಹೊರಡೋಣ ಅಂತ ಹೇಳ್ತಾಳೆ. ಆಗ ಮಹಿ ಹೇಳ್ತಾನೆ, ಅದಕ್ಕೆ ಸರ್ಟಿಫಿಕೇಟಲ್ಲಿ. ಮಹಿ ಬಾ ಇಲ್ಲಿಂದ ಹೋಗೋಣ ಅಂತ ಚಂದು ಕರೆಯುವಾಗ ಅಷ್ಟರಲ್ಲಿ ದಿವ್ಯ ಬಂದು, ಹೋಗಬೇಡ ಚಂದು ಇಲ್ಲಿಂದ ಅಂತ ಹೇಳ್ತಾಳೆ. ಆಗ ದಾಸ್ ಮಹಿನ ಹಿಡ್ಕೊಂಡು, ನೀನೇನೋ ಮಾಡ್ತಾ ಇದೀಯಾ ಇಲ್ಲಿ?
ದಾಸ್ನ ಚಂದನ ತಳ್ಬಿಟ್ಟು ಹೇಳ್ತಾಳೆ, ಇವನ್ ಮೇಲೆ ಕೈ ಮಾಡಿದ್ರೆ ನಾನ್ ಸುಮ್ನಿರಲ್ಲ. ಇದನ್ನೆಲ್ಲ ನಿನ್ ಮಾತ್ ಕೇಳ್ಕೊಂಡ್ ಬಿದ್ದಿರೋ ನಿನ್ನ ಹೆಂಡತಿ ಹತ್ರ ಇಟ್ಕೋ. ಏನೇ ಬಾಯಿ ಬಂದಂಗ್ ಮಾತಾಡ್ತಾ ಇದೀಯಾ? ನಿನಗೆ ಅಂತ ಹೊಡೆಯಕಂತ ಹೋದಾಗ ಚಂದನ ಕೈ ಅಡ್ಡ ಹಿಡಿತಾಳೆ. ಅಣ್ಣ ಅನ್ನೋ ಅರ್ಹತೆಯನ್ನೇ ಕಳ್ಕೊಂಡಿದೀಯ ನೀನು. ಇನ್ನೊಂದ್ಸಲ ಏನಾದ್ರೂ ನನ್ ಮೇಲೆ ಕೈ ಮಾಡಕ್ ಬಂದ್ಯೋ ನಿನ್ ಜಾಗ ನಿನಗೆ ತೋರ್ಸ್ಬೇಕಾಗುತ್ತೆ, ಹುಷಾರ್. ಆಗ ದಾಸ್ ಹೇಳ್ತಾನೆ, ನಮ್ಗಿಂತ ನಿನ್ಗೆ ಈ ರೌಡಿ ಮನೆಯವರೇ ಹೆಚ್ಚಾಗೋದ್ರ? ರೌಡಿಗಳ ತರ ಯಾರು ಹಾಡಿದ್ದು ಅಂತ ನಿಮ್ಗೂ ಚೆನ್ನಾಗ್ ಗೊತ್ತು. ಇಷ್ಟೆಲ್ಲ ಆದ್ರೂ ಅವರೇ ಹೆಚ್ಚಾದ್ರು ಅಂತ ಕೇಳಿದ್ರೆ ಹೌದು, ನನಗೆ ಅವರೇ ಹೆಚ್ಚು. ದಾಸ್ ಹೇಳ್ತಾರೆ, ನಮ್ಮ ಹೊಟ್ಟೆ ಉರಿಸ್ತಾ ಇದೆಯಲ್ಲ, ಹೆತ್ತವ್ರ ಹೊಟ್ಟೆ ಉರಿಸ್ತಾ ಇದೆಯಲ್ಲ, ಒಂದಿನ ನಡು ಬೀದಿಲ್ ಬೀಳ್ತೀಯ. ಆವತ್ತು ಅಪ್ಪ ಅಮ್ಮ ಅಂದ್ರು ನಾವ್ ಯಾರು ಬರಲ್ಲ. ನೆನ್ಪಿಟ್ಕೋ ಚಂದು, ನಿಮ್ಮಂತ ಹೊಲ್ಸ್ ಮನ್ಸಿರೋರ್ಗಿಂತ ಕಷ್ಟ ಸುಖ ಹಂಚ್ಕೊಂಡು ಹೋಗೋ ಆ ಮನೆ ಜನನೇ ಎಷ್ಟೋ ವಾಸಿ. ನಡಿ ಮಹಿ ಹೋಗೋಣ ಅಂತ ಮಹಿ ಕೈ ಹಿಡ್ಕೊಂಡು ಚಂದನ ಅಲ್ಲಿಂದ ಹೊರಟ್ಬಿಡ್ತಾಳೆ. ಒಂದ್ ಕಡೆ ಚಂದನ ಕೂತ್ಕೊಂಡು ಅಪ್ಪ ಸುಟ್ಟಾಕಿರೋ ಸರ್ಟಿಫಿಕೇಟ್ನೆಲ್ಲ ನೆನ್ಪು ಮಾಡ್ಕೊಂಡು ಅಳ್ತಾ ಕೂತಿರ್ತಾಳೆ. ಮಹಿ ಹೇಳ್ತಾನೆ, ಅತ್ತಿಗೆ ತಗೊಳ್ಳಿ ನೀರು ಕುಡೀರಿ, ನೀವು ಅಳ್ಬೇಡಿ ಅತ್ತಿಗೆ, ತಗೊಳ್ಳಿ ನೀರು ಕುಡೀರಿ ಅಂತ ಹೇಳ್ತಾನೆ. ಅತ್ತಿಗೆ ಸರ್ಟಿಫಿಕೇಟ್ ತರ್ತೀನಿ ಅಂತ ಹೇಳಿದ್ರಿ, ತರಲೇ ಇಲ್ಲ. ಚಂದು ಹೇಳ್ತಾಳೆ, ಎಲ್ರು ನನ್ನ ಯಾಮಾರಿಸ್ಬಿಟ್ರು ಮಹಿ. ಮನೆಯಲ್ಲಿ ಬರೀ ಅಮ್ಮ ಮತ್ತೆ ಅತ್ತಿಗೆ ಇದ್ದಾರೆ ಅಂತ ಹೋದೆ, ಅಲ್ಲಿ ಅಪ್ಪ ಮತ್ತೆ ಅಣ್ಣನೂ ಇದ್ರು. ಪ್ಲಾನೇ ಬೇರೆ ಇತ್ತು. ಸರ್ಟಿಫಿಕೇಟ್ ಕೊಡೋದಕ್ಕೆ ನನ್ನ ಯಾರು ಕರೆದಿಲ್ಲ. ಆಯ್ತು ಅತ್ತಿಗೆ, ಪ್ಲೀಸ್ ನೀವು ಅಳ್ಬೇಡಿ. ನೀವ್ ಹತ್ರ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಅತ್ತಿಗೆ ಪ್ಲೀಸ್ ಅಳ್ಬೇಡಿ ಅಂತ ಮಹಿ ಅಳ್ತಾ ಇರ್ಬೇಕಾದ್ರೆ ಅದನ್ನ ನೋಡಿ ಚಂದು ಕೇಳ್ತಾಳೆ, ಮಹಿ ನೀನ್ ಯಾಕೆ ಅಳ್ತಾ ಇದೀಯಾ? ಹೇಗತ್ತಿಗೆ ನಾನು ಸುಮ್ಮನೆ ಇರಲಿ? ಅಮ್ಮನೇ ನೋಡದೆ ಇರೋ ನತದೃಷ್ಟ ನಾನು. ನೀವು ಅಳ್ತಾ ಇರೋದು ನೋಡಿ ಮುನ್ ಕಣ್ಣಲ್ಲೇ ನೀರು ಬಂದಂಗೆ ಅನಿಸ್ತಾ ಇದೆ. ಚಂದು ಹೇಳ್ತಾಳೆ, ಅಳ್ಬೇಡ ಮಹಿ, ನಮ್ಮ ಮನೆಯವ್ರ ಬಗ್ಗೆ ಇವತ್ತು ನನಗೆ ಗೊತ್ತಾಯ್ತು. ನಮ್ಮ ಬಗ್ಗೆ ಅವ್ರು ತಲೆ ಕೆಡ್ಸ್ಕೊಂಡಿಲ್ಲ ಅಂದ್ಬಳಕ್ಕೆ ನಾವ್ಯಾಕೆ ಅವ್ರ ಬಗ್ಗೆ ನೆನ್ಸ್ಕೊಂಡು ಅಳ್ಬೇಕು? ಅಳೋದು ನಿಲ್ಸು ಅಂತ ಮಹಿ ಕಣ್ಣೀರನ್ನ ಒರೆಸ್ತಾಳೆ ಚಂದನ. ಬಾ ಹೊರಡೋಣ, ಮೋಸ್ಗಾರ ಸವಾಸ ನಮ್ಗ್ಯಾಕೆ, ಇಲ್ಲಿರೋದೇ ಬೇಡ, ನಡಿ ಹೊರಡೋಣ. ಒಂದು ನಿಮಿಷ, ನೀನು ಊಟ ಮಾಡಬೇಕು ಅಂದೆಲ್ಲ ಅಂತ ಕೇಳಿದಾಗ ಮಹಿ ಹೇಳ್ತಾನೆ, ಇಲ್ಲ ಅತ್ತಿಗೆ ನನಗೇನು ಬೇಡ, ನೀವು ನನ್ನ ಜೊತೆ ಇದ್ದೀರಲ್ಲ ಅಷ್ಟು ಸಾಕು. ಯಾರಿಗೋಸ್ಕರನೋ ನಾವ್ಯಾಕೆ ಊಟ ಬಿಡಬೇಕು? ನಡಿ ಇವತ್ತು ಹೋಗಿ ಹೊಟ್ಟೆ ತುಂಬ ಊಟ ಮಾಡೋಣ ಅಂತ ಚಂದು ಹೇಳ್ತಾಳೆ. ಮಹಿ ನಿನಗೆ ಬಿರಿಯಾನಿ ಓಕೆ ಅಲ್ವಾ ಅಂತ ಚಂದನ ಕೇಳಿದಾಗ ಮಹಿ ಹೇಳ್ತಾನೆ, ಅದೇನು ಬೇಡ ಅತ್ತಿಗೆ, ನಾರ್ಮಲ್ ಊಟ ಹೇಳಿ ಸಾಕು. ಯಾಕೆ ಆವಾಗಲೇ ಬಿರಿಯಾನಿ ತಿನ್ನಬೇಕು ಅಂತ ಇದ್ದೆ? ಇಲ್ಲಿ ಎಗ್ ಬಿರಿಯಾನಿ ಚೆನ್ನಾಗಿರುತ್ತೆ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು. ನಾನು ಮೊದಲೇ ಸಲ ಈ ಜಾಗಕ್ಕೆ ಬರ್ತಾ ಇರೋದು, ಸೊ ನೀನು ಟೇಸ್ಟ್ ಮಾಡಿಬಿಟ್ಟು ಹೇಳು ನಿನ್ಗೆ ಇಷ್ಟ ಆಯ್ತಾ ಅಂತ. ಮಹಿ ಹೇಳ್ತಾನೆ, ಅಯ್ಯೋ ಈ ಟೈಮಲ್ಲಿ ಈ ಗಂಟ್ಲಿಗೆ ಅನ್ನನೇ ಇಳಿಯಲ್ಲ, ಇನ್ನು ಬಿರಿಯಾನಿ ತಿನ್ನೋಕ್ಕಾಗುತ್ತಾ? ನನಗೆ ಬೇಕಾಗಿರೋ ಊಟನೆಲ್ಲ ಆರ್ಡ್ರ್ ಮಾಡ್ತಾರೆ. ಆಗ ಮಹಿ ಹೇಳ್ತಾನೆ, ಇದೆಲ್ಲ ಯಾಕೆ ಆರ್ಡರ್ ಮಾಡಿದ್ರಿ ಅತ್ತಿಗೆ ಅಂತ ಕೇಳಿದಾಗ ಚಂದನ ಹೇಳ್ತಾಳೆ, ಮಹಿ ನೀನು ಸುಮ್ಮನೆ ಇರು, ನನ್ನ ನೋವಿ ನೀನೇ ಕಳ್ತೀಯ. ಅದಕ್ಕೆ ನೀವು ಓದಿದ್ದು ಇದೇ ಊರಲ್ಲಲ್ವಾ? ಒಂದ್ಸಲನೂ ನೀವು ಹೋಟೆಲಿಗೆ ಬಂದಿಲ್ವಾ ಅಂತ ಮಹಿ ಕೇಳಿದಾಗ ಚಂದನ ಹೇಳ್ತಾಳೆ, ಇಲ್ಲ ಮಹಿ, ಕಾಲೇಜಿಗೆ ಅಪ್ಪನೇ ಪಿಕಪ್ಪು ಡ್ರಾಪು ಮಾಡ್ತಾ ಇದ್ರು, ಫ್ರೆಂಡ್ಸ್ ಜೊತೆನೂ ಎಲ್ಲೂ ಕಳಿಸ್ತಾ ಇರಲಿಲ್ಲ. ನನಗೆ ಹೊರಗಡೆ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇದ್ದರೆ ಮನೇಲೇ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಎಲ್ಲನೂ ಇದ್ದು ಇವತ್ತು ಏನು ಇಲ್ಲದೆ ಇರೋ ಥರ ಆಗ್ಬಿಡ್ತು. ಪ್ಲೀಸ್ ಅತ್ತಿಗೆ ಹಾಗೆಲ್ಲ ನೀವು ಮಾತಾಡಬೇಡಿ, ನಿಮಗೆ ನಾವಿದ್ದೀವಿ, ನಮ್ಮ ಮನೆ ಇದೆ. ಆಮೇಲೆ ನಿಮ್ಮ ಮನೆ ನೋಡಿಬಿಟ್ಟು ನಿಮ್ಮ ಮನೇಲಿರೋ ಮನುಷ್ಯರು ಕೂಡ ದೊಡ್ಡ ಮನಸ್ಸು ಅಂತ ಅಂದ್ಕೊಂಡಿದ್ದೆ, ಆದರೆ ನಿಮ್ಮ ಮನಸ್ಸಿಗೆ ಹೊರಿಸಿ ಕಳಿಸ್ತಾರಂತ ನಾನು ಅಂದ್ಕೊಂಡಿರಲಿಲ್ಲ. ನೀವೇನು ಯೋಚನೆ ಮಾಡಬೇಡಿ ಅತ್ತಿಗೆ, ಟೈಮ್ ಬಂದಾಗ ಅವರೆಲ್ಲರೂ ನಿಮ್ಮ ಹತ್ರ ಬರ್ತಾರೆ. ಮಹಿ ಹೇಳಿದಾಗ ಚಂದನನಿಗೆ ಅಳು ಬರುತ್ತೆ. ಆಗ ಊಟ ಎಲ್ಲ ಟೇಬಲ್ ಮೇಲೆ ಬಂದಾಗ ಮಹಿ, ಸಂಕೋಚ ಪಟ್ಕೋಬೇಡ, ಇದನ್ನೆಲ್ಲ ತಿಂದು ಖಾಲಿ ಮಾಡು, ದುಡ್ಡು ನಾನು ಕೊಡ್ತೀನಿ ಅಂತ ಚಂದನ ಹೇಳ್ಬೇಕಾದ್ರೆ ಮಹಿ ಹೇಳ್ತಾನೆ, ಅತ್ತಿಗೆ ನನ್ನ ಹತ್ರನೂ ದುಡ್ಡಿದೆ, ಹರಿಯಣ್ಣ ಮುತ್ತಣ್ಣ ಇಬ್ಬರು ಕೊಟ್ಟಿದ್ದಾರೆ, ನೀವೇನು ಯೋಚನೆ ಮಾಡಬೇಡಿ, ಊಟ ಮಾಡಿ. ಮಹಿಗೆ ಕಂಟಿ ಕಾಲ್ ಮಾಡ್ತಾನೆ. ಕಂಟಿ ಹೇಳ್ತಾನೆ, ಅಲ್ಲೂ ಮಹಿ ಎಲ್ಲಿದೆಯಾ? ಇಬ್ಬರು ಜೊತೇಲಿದ್ದೀರ ತಾನೇ ಅಂತ ಕಂಟಿ ಕೇಳಿದಾಗ ಮಹಿ ಹೇಳ್ತಾನೆ, ಹೌದು ಅಣ್ಣ, ಇಲ್ಲೇ ಇದ್ವಿ, ಇಬ್ಬರು ಜೊತೇಲಿ ಊಟ ಮಾಡ್ತಾ ಇದ್ದೀವಿ. ಕಂಟಿ ಹೇಳ್ತಾನೆ, ಅವ್ರ ಮನೆಗೆ ಹೋಗಿದ್ರೆ ಇಲ್ವಾ? ಎಲ್ಲ ಹೋಗೈತಾನೆ, ಏನು ಪ್ರಾಬ್ಲಮ್ ಇಲ್ಲ? ಮಹಿ ಫೋನ್ನ ಸೈಡಲ್ಲಿ ಇಟ್ಕೊಂಡು ಏನಾದರೂ ಪ್ರಾಬ್ಲಮ್ ಅಂತ ಕೇಳ್ತಾ ಇದ್ದಾನೆ ಅಂತ ಚಂದನನಿಗೆ ಕೇಳಬೇಕಾದ್ರೆ ಚಂದನ ಹೇಳ್ತಾಳೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಮಾತಾಡು ಅಂತ ಹೇಳ್ತಾಳೆ. ಅದೆಲ್ಲ ಏನೂ ಇಲ್ಲ ಅಣ್ಣ, ನಾವು ಬರ್ತಾ ಇದ್ದೀವಿ ಅಂತ ಮಹಿ ಹೇಳಿದಾಗ ಕಂಟಿ ಹೇಳ್ತಾನೆ, ಅತ್ತಿಗೆನ ಸೇಫಾಗಿ ಕರ್ಕೊಂಬಾ. ಚಂದನನಿಗೆ ಹರಿ ಕಾಲ್ ಮಾಡ್ತಾನೆ. ಹರಿ ಹೇಳ್ತಾನೆ, ಯಾಕೋ ವಾಯ್ಸ್ ಡಲ್ಲಾಗಿದೆ, ಎಲ್ಲಿದ್ದೀರಾ, ಬರ್ತಾ ಇದ್ದೀರಲ್ವಾ? ಚಂದನ ಹೇಳ್ತಾಳೆ, ಹಾಂ ಬರ್ತಾ ಇದ್ದೀವಿ ಅಂತ. ಆಗ ಹರಿ ಮನ್ಸಲ್ಲಿ ಅನ್ಕೊತಾನೆ, ಹರಿ ಮನೆಗೆ ಹೋದ್ರೂ ಮನಸ್ಸು ಚೇಂಜ್ ಮಾಡದೆ ಬರ್ತಾ ಇದ್ದಾರಂದ್ರೆ ಆಲ್ರೆಡಿ ನಿನ್ನ ಮನಸ್ಸಲ್ಲಿ ಮನೆ ಕಟ್ತಾ ಇದ್ದಾರೆ ಅಂತ ಅರ್ಥ. ಚಂದು ಹೇಳ್ತಾಳೆ, ಸರಿ ನಿಮಗೆ ಆಮೇಲೆ ನಾನು ಕಾಲ್ ಮಾಡ್ತೀನಿ ಅಂತ ಹೇಳಬೇಕಾದ್ರೆ ಹರಿ ಹೇಳ್ತಾನೆ, ಇರಿ ಇರಿ ಇರಿ, ನೀವು ಬೆಂಗಳೂರಿಗೆ ಬರೋದಕ್ಕೆ ಎಷ್ಟೊತ್ತಾಗುತ್ತೆ? ನಿಮ್ಮನ್ನು ಪಿಕಪ್ ಮಾಡೋದಕ್ಕೆ ನಾನೇ ಬಸ್ ಸ್ಟಾಪಿಗೆ ಬರಲಾ? ಚಂದನ ಹೇಳ್ತಾಳೆ, ನಾನಿನ್ನೂ ಬಸ್ ಹತ್ತಿಲ್ಲ, ನಾವಿನ್ನೂ ಜಸ್ಟ್ ಬಂದೀವಿ ಅಷ್ಟೇ, ಈಗ ಹೋಟ್ಲಲ್ಲಿ ಊಟ ಮಾಡ್ತಾ ಇದ್ದೀವಿ. ಹೋಟ್ಲಲ್ಲಿದ್ದೀರಾ, ಮನೆಗೆ ಬರ್ತೀರಾ ತಾನೇ? ಮತ್ತೆ ಎಲ್ಲಿ ಹೋಗ್ಬೇಕು ಅಂತ ಚಂದನ ಕೇಳಿದಾಗ ಹರಿ ಹೇಳ್ತಾನೆ, ಸುಮ್ಮನೆ ಕೇಳಿದೆ ಅಷ್ಟೇ,
ಸರಿ, ಸರ್ಟಿಫಿಕೇಟ್ ಎಲ್ಲ ಸಿಕ್ತಾ? ಯಾಕೆ ಏನಾಯಿತು ಅಂತ ಹರಿ ಕೇಳಿದಾಗ ಚಂದನ ಹೇಳ್ತಾಳೆ, ಅದನ್ನೆಲ್ಲ ಬಂದು ಮನೇಲಿ ಹೇಳ್ತೀನಿ. ಮನೇಲಿ ಕೊಡಲ್ಲ ಅಂದರು ಅಂತ ಹೇಳ್ತಾಳೆ. ಇಲ್ಲಿ ಹರಿಗೆ ಖುಷಿ ಆಗ್ತಾ ಇರುತ್ತೆ. ಯಾಕಂತೆ, ಯಾಕೆ ಕೊಡಲ್ಲಂತೆ, ಏನು ಅನ್ಕೊಂಡ್ಬಿಟ್ಟಿದಾರಂತ ಅವರು. ಕಷ್ಟಪಟ್ಟು ಓದಿ ರ್ಯಾಂಕ್ ತೊಗೊಂಡಿರೋದು ನೀವು, ಗೋಲ್ಡ್ ಮೆಡಲ್ ತೊಗೊಂಡಿರೋದು ನೀವು. ಕೊಡಲ್ಲ ಅನ್ನೋದಕ್ಕೆ ಅವ್ರು ಯಾರು, ನಾನು ಬಂದು ಮಾತಾಡ್ಲಾ ಅಂತ ಹರಿ ಹೇಳ್ತಾನೆ. ಗೊತ್ತಿತ್ತು ನನಗೆ, ಯಾವತ್ತು ಆ ಮಂದಾಕಿನಿ ಬರಬೇಡ ಅಂತ ಹೇಳಿದ್ರು ಅವತ್ತೇ ನನಗೆ ಮಂತಾರೆ ಬುದ್ಧಿ ತೋರಿಸ್ತಾ ಇದಾರಂತ ಗೊತ್ತಾಯ್ತು. ಎಮೋಷ್ನಲ್ ಆಗಿ ಕಂಡೀಷನ್ ಹಾಕಕ್ಕೆ ನೋಡ್ತಾರೆ. ಚಂದನ ಫೋನ್ ಕಟ್ ಮಾಡಿಬಿಟ್ಟು ಸುಮ್ಮನೆ ಆಗ್ಬಿಡ್ತಾಳೆ. ಆಗ ಹರಿ ಹೇಳ್ತಾನೆ, ಸರ್ಟಿಫಿಕೇಟ್ ಸಿಕ್ಕಿಲ್ಲ ಅಂದರೆ ಇನ್ನು ಕೆಲ್ಸಕ್ಕೆ ಹೋಗೋದು ಡೌಟು. ಹಾಸ್ಟೆಲ್ ಮ್ಯಾಟ್ರ್ ಕ್ಲೋಸ್ ಆದರೆ ನಮ್ಮ ಹುಡುಗಿ ನಮ್ಮ ಮನೇಲೆ ಫಿಕ್ಸು ಅಂತ ತುಂಬ ಖುಷಿ ಪಡ್ತಾ ಇರ್ತಾನೆ ಹರಿ. ಚಂದನ ಹಾಗೆ ಮಹಿ ಊಟ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇರಬೇಕಾದ್ರೆ ಕಾರಲ್ಲಿ ಎದುರುಗಡೆ ಆರ್ಯ ಬಂದು ನಿಂತ್ಕೊಂಡ್ಬಿಡ್ತಾನೆ. ಮಹಿ ಹೇಳ್ತಾನೆ, ಅತ್ತಿಗೆ ಇವನು ಯಾಕೆ ಇಲ್ಲಿಗೆ ಬಂತ ಅಂತ ಹೇಳಬೇಕಾದ್ರೆ ಚಂದನ ಹೇಳ್ತಾಳೆ, ಊರೂರು ತಿರುಗಿ ಊಟ ಮಾಡೋರಿಗೆ ಕೆಲಸ ಏನಿರುತ್ತೆ ಹೇಳು. ಆರ್ಯ ಹೇಳ್ತಾನೆ, ಏನು ಚಂದನ ಅವರೇ, ಹೇಗಿದ್ದೀರಾ? ನಿಮ್ಮ ಮನೆಗೆ ಹೋಗಿದ್ದೆ, ನಿಮ್ಮನ್ನ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿ ಕೇಳ್ದಾಗ ಆಚೆಗೆ ಹಾಕಿದ್ರು ಅಂತ ಗೊತ್ತಾಯ್ತು. ಇವರ ಮನೇಲಿ ಜೀವನ ತುಂಬ ಕಷ್ಟ ಅನ್ಸುತ್ತಲ್ವಾ? ಕೆಲ್ಸಕ್ಕೆ ಟ್ರೈ ಮಾಡ್ತಾ ಇದೆಯಂತೆ. ಸೋ ಸ್ಯಾಡ್, ಕೈಗೆ ಬಂದಿರೋ ಗೋಲ್ಡನ್ ಲೈಫ್ನ ಎಸ್ತು ಗೋಡನ್ನಲ್ಲಿ ಬದುಕೋ ಪರಿಸ್ಥಿತಿನ ನೀನೇ ತಂದ್ಕೊಂಡ್ಬಿಟ್ಟೆಲ್ಲ ಚಂದನ. ನನ್ನ ಜೊತೆ ಅರಮನೇಲಿ ಇರೋದು ಬಿಟ್ಟು ಬಿಸಿಲಲ್ಲಿ ಆ ಮರದ ಕೆಳಗಡೆ ಇದೆಯಾ? ಲುಕ್ ಚಂದನ, ನಾನು ಈಗಲೂ ಹೇಳ್ತಾ ಇದ್ದೀನಿ, ಬೇರೆ ಎಲ್ಲ ಲೆಕ್ಕನೂ ಬಿಟ್ಬಿಡ್ತೀನಿ. ನೀನು ಓಕೆ ಅಂದರೆ ಅಂತ ಹೇಳಬೇಕಾದ್ರೆ ಚಂದನನಿಗೆ ಕೋಪ ಬಂದು, ಮುಚ್ಚೋ ಬಾಯಿ, ಏನು ನಿನಗೆ ಸ್ವಲ್ಪನಾದರೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ನನ್ನ ವ್ಯಕ್ತಿತ್ವದ ಬಗ್ಗೆ ಯಾರಾದರೂ ಕೆಟ್ಟದಾಗ ಮಾತಾಡಿ ಮತ್ತೆ ನನ್ನ ಹತ್ರ ವಾಪಸ್ ಬಂದರೆ ನಾನಂಥವ್ರನ್ನ ತಿರುಗಿ ಕೂಡ ನೋಡೋಲ್ಲ. ಅದನ್ನು ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗೀತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕು ಶೇರು ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.